ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ನಲ್ಲಿ ರಾಯರ ದರ್ಶನ ಆಲ್ಬಮ್ ಸಾಂಗ್ ಇವತ್ತು ಇನ್ನೇನು ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಇವತ್ತು ಸಂಜೆ ಅಷ್ಟೊತ್ತಿಗೆ ಆಲ್ಬಮ್ ಸಾಂಗ್ ರಾಯರ ಸನ್ನಿಧಿಯಲ್ಲೇ ಲಾಂಚ್ ಆಗ್ತಾ ಇದೆ. ಸೊ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ನ ಸುಗುಣ ಅವರು ಮತ್ತು ರಘು ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ರಾಯರ ದರ್ಶನ ಆಲ್ಬಮ್ ಸಾಂಗು ಯಾವ ರೀತಿ ಪ್ಲ್ಯಾನ್ ಆಗಿದ್ದು, ಅಂದರೆ ನೀವು ಕೂಡ ರಾಯರ ಭಕ್ತರು, ಇದು ಎಲ್ಲ ಹೇಗೆ ಪ್ಲ್ಯಾನ್ ಆಯಿತು, ಇದಕ್ಕೆಲ್ಲ ಯಾವ ರೀತಿಯಾದಂತಹ ಅಂದರೆ ಮೂಲ ಇಲ್ಲಿ ಹೇಗೆ ಹುಟ್ಕೊಳ್ತು ಅಂತ ಇದು? ಸೊ ನನ್ನ ಹೆಸರು ರಾಘವೇಂದ್ರ ಅಂತ. ಸೊ ನಾನು ರಾಯರ ಭಕ್ತ. ಸೊ ಬೇರೆ ಕ್ಷೇತ್ರದ್ದು ತಲೆಯಲ್ಲಿತ್ತು. ನಾವಾಗ ಇತ್ತೀಚೆಗೆ ಈ ಸಂಬಂಧಪಟ್ಟ ಆಲ್ಬಮ್ಗೆ 3-4 ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು. ಸೊ ಬೇರೆ ಕ್ಷೇತ್ರದ್ದು ಯಾವುದೋ ಇತ್ತು, ಅದಾಗಿಲ್ಲ. ಇಲ್ಲಿ ಬಂದಿದ್ವಿ ದರ್ಶನಕ್ಕೆ. ನಾನು ಚಿಕ್ಕಮ್ಮ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೆ. ಸೊ ಅಲ್ಲಿ ಸ್ನಾನಗೃಹದಲ್ಲಿ ಯೋಚನೆ ಆಯಿತು. ಸೊ ನನ್ನ ಶ್ರೀಮತಿಯವ್ರಿಗೆ ಹೇಳಿದೆ. ಸೊ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಣ ಅಂತ. ಸೊ ಗುರುಗಳ ಹತ್ರ ಹೋದರೆ ಗುರುಗಳು ಇಮಿಡಿಯೇಟ್ಲಿ ಮಂತ್ರಾಕ್ಷತೆ ಕೊಟ್ಟು ಮುಂದುವರಿಸಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಪ್ರತಿಯೊಬ್ಬರು ಒನ್ ಕಾಲ್, ನಾಟ್ ಅ ಥಿಂಗ್, ಅಂದರೆ ಯೋಚನೆ ಮಾಡಿ ಮತ್ತೆ ಆನ್ಸರ್, ಸೆಕೆಂಡ್ ಥಾಟೇ ಇಲ್ಲ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವತ್ತೇ ಓಕೆ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ. ಸೊ ಅದು ಆ ರೀತಿ ಸ್ಟಾರ್ಟ್ ಆಗಿದ್ದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ನಿಂತಿದೆ. ಜಗ್ಗೇಶ್ ಸರ್ ಆಗಿರ್ಬೋದು, ರಿಷಬ್ ಶೆಟ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಲಾಂಚಿಂಗ್ ನೋಡಿರ್ತಾರೆ. ಟ್ರೈಲರ್ ಲಾಂಚಿಗೆ ಅಷ್ಟು ದೊಡ್ಡ ಮಟ್ಟಾಗಿ ಇವತ್ತು ಇನ್ನೂ ಅದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಇದು ರಿಲೀಸ್ ಆಗ್ತಿದೆ. ಒಂದು ಸಾಂಗು ಒಂದು ಈ ರೀತಿಯಾದಂಥ ಕಾನ್ಸೆಪ್ಟ್ ಉಟ್ಕೊಂಡ್ಮೇಲೆ ಅದಕ್ಕೆ ತಯಾರಿಗಳು ಅಂತಂದಾಗ ಈಗ ರಾಯರು ಒಂದು ಮಾತಿದೆ ರಾಯರ ಬಗ್ಗೆ, ಅವ್ರ ಮನಸ್ಸು ಮಾಡದೆ ಹೊರತು ಯಾವತ್ತು ನಾವು ಎಷ್ಟೇ ಪ್ಲ್ಯಾನ್ ಮಾಡಿದರೂ ಅವ್ರನ್ನ ತಲುಪೋಕ್ಕೆ ಆಗೋದಿಲ್ಲ ಅನ್ನೋದು. ಸೊ ಅವರ ಮನಸ್ಸು ಮಾಡಿದರೆ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದರೂ ಅದನ್ನೆಲ್ಲ ಉಲ್ಟಾ ಮಾಡಿ ಅವ್ರು ಕರೆಸ್ಕೋತಾರೆ ಅನ್ನೋ ಒಂದು ಮಾತಿದೆ. ಸೊ ಹಾಗೆ ಈ ಒಂದು ಆಲ್ಬಮ್ ಸಾಂಗ್ ಆದಂಥ ಸಂದರ್ಭದಲ್ಲಿ ಮ್ಯಾಜಿಕ್ ಆಗಿದ್ದು ನಿಮಗೆ ಏನು ಕಂಡು ಬಂದಿದೆ? ತುಂಬ ಮ್ಯಾಜಿಕ್ ಆಗಿದೆ. ಪವಾಡಗಳು ತುಂಬ ಪವಾಡ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಸೊ ಅದನ್ನು ಕೆಲವರು ಏನು ಹೇಳ್ತಾರೆ, ಮೂಢನಂಬಿಕೆ ಅಂತ ಹೇಳ್ಬೋದು, ಕೆಲವರು ಸೈಂಟಿಫಿಕಲಿ ಅಂತ ಹೇಳ್ಬೋದು. ಬಟ್ ಆಗಿದೆ, 2-3 ಇನ್ಸಿಡೆಂಟ್ಸ್ಗಳಾಗಿದೆ. ಸೊ ನನ್ನ ಶ್ರೀಮತಿಯವರಿಗೆ ಹೇಳ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ ಚೇಳು ಕಚ್ಚಿರುತ್ತೆ ಅಂತ. ಅದು ಆಗಿರ್ಬೋದು. ನಾನು ಇವಾಗ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಒಂದು ವೆಂಕಟರಮಣ ಟೆಂಪಲ್ದು, ಅದು ಭಾರಿ ಒಂದು ಮಹತ್ವದ ಟೆಂಪಲು. ಅದರ ಒಂದು ಶಾರ್ಟ್ಸ್ ಆ ಶ್ರೀನಿವಾಸ ಅಂತ ಬಂದಿರೋದು ಅದಕ್ಕೂ ಮ್ಯಾಚ್ ಆಗಿರೋದಾಗಿರ್ಬೋದು. ಲಿರಿಕ್ಸೇ ಚೇಂಜ್ ಮಾಡೋಣ ಅಂತ ಬರೆದಿಟ್ಟಿದ್ದೆ. ಲಿರಿಕ್ಸ್ ಚೇಂಜ್ ಮಾಡೋಣ, ಹಂಗೇನು ಸೆಟ್ ಆಗ್ತಿಲ್ಲಪ್ಪ, ಚೇಂಜ್ ಮಾಡೋಣ ಅಂತ. ಮತ್ತು ನೋಡ್ತೀನಿ, ಇಲ್ಲ ಬೇಡ ಯಾಕಂದ್ರೆ ಅದನ್ನ ತೆಗೆದ್ರೆ ಒಂಥರ ಇನ್ನೂ ಏನೋ ಚೇಂಜಸ್ ಆಯಿತು. ಅದೇನೋ ಅಲ್ಲಿ ಶೂಟ್ ಮಾಡಿದ್ವಿ, ಇಮ್ಮಿಡಿಯೇಟ್ಲಿ ಅದನ್ನು ಶಾರ್ಟಲ್ಲಿ ಹಾಕೋ ಥರ ಆಯಿತು. ಸೊ ಆ ರೀತಿ ತುಂಬ ಇನ್ಸಿಡೆನ್ಸ್ಗೆ ಆಗಿದೆ. ನನಗೆ ಗುರುಗಳು ಸಿಗದೇ ಇರಬೇಕಾಗಿರ್ಬೋದು. ರಾಯ ಹತ್ರ ಕೇಳ್ಕೊಂಡಿದ್ದೆ, ಅಯ್ಯೋ ಬೇಗ ಬಂದುಬಿಡ್ಲಿ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಯೂನಿಟ್ಸೇ ಬಂದಿರ್ತೀವಿ, ಅವ್ರು ಫುಲ್ ಡೇ ಇರಲ್ಲ. ಕೆಲವೊಮ್ಮೆ ರಥ ಅದು ಇದು. ಆ ಟೈಮಲ್ಲಿ ರಾಯರನ್ನ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಕೆಲಸ ಆಗಿರ್ಬೋದು. ಇಲ್ಲ ಗೆಸ್ಟ್ಗಳನ್ನ, ಈಗ ಎಕ್ಸಾಂಪಲ್ ಪ್ರೆಸ್ ಮೀಟು ಇತ್ತು. ಸೊ ದೇವೇಗೌಡರನ್ನ ಇನ್ವೈಟ್ ಮಾಡೋಕೆ ಹೋಗಿದೆ. ಯಾರು ನಮ್ಮ ಮಾಧ್ಯಮರು ಪೋಡ್ಕಾಸ್ಟ್ ಆಗ್ತಾಯಿತ್ತು. ಈಗ ನಾನು ಬರೋದಕ್ಕೆ 10 ನಿಮಿಷ ಮೊದಲು ಹೋಗಿದ್ರು. ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ರಾಯರೇ ಒಂದ್ಸಲ ನಾವು ಈ ಪ್ರಸಾದ ಕೊಟ್ಟು ಇನ್ವಿಟೇಷನ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆ ಪೋಡ್ಕಾಸ್ಟ್ ಹಂಗಿತ್ತು. ನಮ್ಮನ್ನು ಕರೆಸಿ ಒಳಗಡೆ ಅವ್ರು ಮಂತ್ರಾಕ್ಷತೆ ತಗೊಂಡ್ರು ದೇವೇಗೌಡರು. ಅದು ಒಂದು ಕೆಲವು ಪವಾಡನೆ ಅಂತ ಹೇಳ್ಬೋದು. ಸೊ ನಾನು ನೆನೆಸಿದೆಲ್ಲ ಆಲ್ಮೋಸ್ಟ್ ಆಗಿದೆ. ಸೊ ಎಲ್ರಿಗೂ ಆಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿನ ಒಂದು ಕಮರ್ಷಿಯಲ್ ಯುಗದಲ್ಲಿ ಈ ರೀತಿಯಾದಂಥ ನಾನ್ ಪ್ರಾಫಿಟ್ ಸಾಂಗ್ ಮಾಡೋದು, ಅದನ್ನು ರಾಯರಿಗೆ ಅರ್ಪಣೆ ಮಾಡೋದು, ಇದೆಲ್ಲ ತುಂಬ ಚಾಲೆಂಜಿಂಗ್ ಕೆಲಸ. ಅದನ್ನು ನಿಜವಾಗ್ಲೂ ಈಗ ಅದಂತೂ ಸತ್ಯ. ಬಟ್ ಆದರೂ ಮನಸ್ಸಾಕ್ಷಿ ಅಂತ ಒಂದಿರುತ್ತೆ, ಮನಸ್ಸಿಗೆ ಇಷ್ಟವಾದದ್ದು ಅಂತ ಒಂದಿರುತ್ತಲ್ಲ. ಸೊ ಈಗ ನಾನು ಸೆಲೆಬ್ರಿಟೀಸ್ ಕ್ರಿಕೆಟ್ ಲೀಗ್ ಟೀಮ್ ತೊಗೊಳ್ತಾ ಇರ್ತೀನಿ ಯಾವಾಗಾದರೂ. ಸೊ ಅದೇ ರೀತಿ ಇದನ್ನೊಂದು ಮಾಡೋದು ಇನ್ನೊಂದು ರೀತಿಲಿ ಯಾರಿಗೂ ಒಂದು ಏನು, ಕೆಲವ್ರಿಗೆ ಬರೋಕ್ಕಾಗಿರಲ್ಲ ಮಂತ್ರಾಲಯ, ಕೆಲವು ಹೊರದೇಶದಲ್ಲಿ ಇರ್ತಾರೆ, ಅವರು ನೋಡ್ದಂಗೆ ಆಗುತ್ತೆ, ಅವ್ರಿಗೂ ತಲುಪತ್ತೆ. ರಾಯರ ಒಂದು ಸೇವೆ ನನ್ನ ಕಡೆಯಿಂದ ಮಾಡ್ದಂಗೆ ಆಗುತ್ತೆ ಅಂತ ನಾನು ಇಷ್ಟಪಟ್ಟು ಮಾಡಿರೋದು. ರಾಯರೇ ನಮ್ಮನ್ನ ಆಯ್ಕೆ ಮಾಡಿ ಮಾಡಿಸ್ತಾ ಇರೋದು ಅಂತಲೂ ಹೇಳ್ಬೋದು. ನಮ್ಗೆ ಹೇಳ್ಬೋದು, ಯಾಕಂದರೆ ಇಟ್ ಈಸ್ ವೆರಿ ಟಫ್, ಎಲ್ರಿಗೂ ಆಗಲ್ಲ. ಸೊ ರಾಯರ್ ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾರೆ. ನಾವು ಹೇಳ್ತೀವಲ್ಲ, ಅವ್ರು ಆಡಿಸೋರು, ನಾವು ಆಟ ಆಡೋರು ಅಂತ, ಆ ಥರ. ಬರೀ ಒಂದು ಸಾಂಗ್ ಮಾಡಿಬಿಟ್ಟು ಲಾಂಚ್ ಮಾಡೋದು, ಯೂಟ್ಯೂಬಲ್ಲಿ ಬಿಡೋದು, ಈ ರೀತಿಯಾದಂಥ ಸಾಕಷ್ಟು ಪ್ರಯತ್ನ ಆಗಿದೆ. ಆದರೆ ಇದೇ ಮೊದಲನೇ ಬಾರಿಗೆ ರಾಯರ ಸನ್ನಿಧಿಯಲ್ಲಿ ಅಲ್ಲೇ ಬಂದು ಒಂದು ಗ್ರ್ಯಾಂಡಾಗಿ ಎಲ್ಲರ ಸಮ್ಮುಖದಲ್ಲಿ ಇದೊಂದು ಮಾಡ್ತಾ ಇರೋ ಕಾರ್ಯಕ್ರಮ ಇದೆಲ್ಲ ತುಂಬಾ ವಿಶೇಷವಾಗಿ. 100% ಇದು ನಾನು ಕೇಳ್ಪಟ್ಟೆ. ಇಲ್ಲಿಯ ಕೆಲವು ಸಿಬ್ಬಂದಿ ವರ್ಗ, ಮ್ಯಾನೇಜರ್ ಆಗಿರ್ಬೋದು, ಕೆಲವು ಕೇಳ್ಪಟ್ಟೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಈ ಥರ ಒಂದು ಆವಾಗಿನ ಕಾಲದಲ್ಲಿ ಈ ಥರ ಒಂದು ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ಮಾಡಿದ್ರು ಅಂತ. ಅದಾದಮೇಲೆ ಇದೇ ಫಸ್ಟು ಅಂತ. ಸೊ ಇನ್ನು ಇಲ್ಲಿ ಬಂದಮೇಲೆ ಕೆಲವು ವಿಷಯ ಕೇಳ್ಕೊಂಡು ನಮಗೆ ಇನ್ನೂ ಖುಷಿ ಆಗ್ತಿದೆ. ಸೊ ಒಂದು ದೊಡ್ಡ ಮಟ್ಟದಲ್ಲಿ ಫಸ್ಟ್ ಟೈಮೇ ಈ ಥರ ವೇದಿಕೆ ಮಂತ್ರಾಲಯದಲ್ಲಿ ಮುಂದುಗಡೆ ಈ ಥರ ವೇದಿಕೆ. ಆ್ಯಂಡ್ ಗುರುಗಳ ಸಪೋರ್ಟು ತುಂಬ ಇದೆ, ಅವ್ರ ಆಶೀರ್ವಾದ ತುಂಬ ಇದೆ.
ಅದಿಲ್ಲದೆ ಇಂಪಾಸಿಬಲ್ ಹೇಳ್ತೀನಿ. ಸೊ ಅವ್ರು ಮಾಡಿ ಇವತ್ತೂ ಬೆನ್ನು ತಟ್ತಾ ನಿಮ್ಗೆ ಏನಾಗಬೇಕು, ಏನು ತೊಂದರೆ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ರಘು ಭಟ್ ಅವರು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ, ಶ್ರೀ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಇಷ್ಟು ಯಶಸ್ವಿಯಾಗಿ ನಡ್ಕೊಂಡು ಬರಬೇಕಾದ್ರೆ, ರಾಯರ ದರ್ಶನ ಇಷ್ಟು ಅದ್ಭುತವಾಗಿ ಮೂಡಿ ಬರಬೇಕಾದ್ರೆ ರಘು ಭಟ್ ಅವರ ಹಿಂದೆ ಶಕ್ತಿಯಾಗಿ ಸುಗುಣ ಅವ್ರು ನಿಂತಿದ್ದಾರೆ. ಅಲ್ಲ, ಅದು ಖಂಡಿತ ಅವ್ರು ಏನೇ ಕೆಲಸ ಮಾಡಲಿ ಅವರಿಗೆ ನಾನು ಯಾವತ್ತೂ ಕೂಡ ಸಪೋರ್ಟ್ ಮಾಡೇ ಮಾಡ್ತೀನಿ. ರಾಯರಿದ್ದರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟೆ. ಎಸ್, ಒಂದೇ ಮಾತು ನೋಡಿ, ಅವರು ಎಷ್ಟು ಸಿಂಪಲಾಗಿ ಹೇಳೋದಂದರೆ, ಅವ್ರಿಗೆ ಶಕ್ತಿಯಾಗಿ ನಾನಿದ್ದೀನಿ, ನಮ್ಮೆಲ್ಲರಿಗೂ ಶಕ್ತಿಯಾಗಿ ರಾಯರಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಸೊ ಇನ್ನೂ ಸಾಕಷ್ಟು ಮುಂದಿನ ಯೋಜನೆಗಳಿದೆ, ಮೇಷರಾಶಿಯಿಂದ ಮೀನರಾಶಿವರೆಗೂ ಅನ್ನೋದು ಈಗ ಸದ್ಯನೇ ಮಾಡಿಲ್ಲ. ನಾನು ಅದ್ರ ಬಗ್ಗೆ ನಿಜವಾಗಿ ಖುಷಿ ಆಗ್ತಿದೆ. ಈ ರಾಯರ ಸನ್ನಿಧಿಯಲ್ಲಿ ಅವ್ರು ಅನೌನ್ಸ್ ಮಾಡಿದ್ದಾರೆ, 100% ಮಾಡ್ತೀವಿ. ಸೊ ಅದ್ರ ಬಗ್ಗೆ ಇನ್ನೂ ನನಗೇನು ಅಷ್ಟು ಐಡಿಯಾಸ್ ಇಲ್ಲ. ಮುಂದಿನ ದಿನಗಳು ನಾನು ತಿಳಿಸ್ತೀನಿ. ಇಂತಹ ಇನ್ನೊಂದಿಷ್ಟು ಹಲವು ಕಾರ್ಯಕ್ರಮಗಳು ನಿಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನಲ್ಲಿ ಮೂಡಿ ಬರಲಿ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ರಘು ಭಟ್ ಮತ್ತು ಸುಗುಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಮಂತ್ರಾಲಯ.